ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಸ್ಪಾಟ್ ರ್ಯಾಂಕ್ ಅಂತಂದರೆ ಏನು, ಹಾಗೆ ಸ್ಪಾಟ್ ರ್ಯಾಂಕನ್ನು ಯಾರಿಗೆ ಅಲಾಟ್ ಮಾಡ್ತಾರೆ, ಹಾಗೆ ಸ್ಪಾಟ್ ರ್ಯಾಂಕಿಂದ ಈಗ ಪ್ರೆಸೆಂಟ್ ರ್ಯಾಂಕ್ ಏನಾದರೂ ಚೇಂಜಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ವಾಟ್ಸಪ್ ಚಾನಲ್ ಇದೆ, ಆ ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಅಲ್ಲಿ ಸಿಗುತ್ತೆ. ಈಗ ಸ್ಪಾಟ್ ರ್ಯಾಂಕ್ ಅಂತಂದರೆ ಏನು, ಇದನ್ನು G55 ಅಂತಲೂ ಕರಿತೀವಿ ಸ್ಪಾಟ್ ರ್ಯಾಂಕನ್ನು. ಸೊ ಏನಂತಂದರೆ, ಈಗ KCET ರ್ಯಾಂಕನ್ನು ಅನೌನ್ಸ್ ಮಾಡಿದ್ದಾರೆ. ಕೆಲವರಿಗೆ ಏನಾಗಿರುತ್ತೆ, KCET ರ್ಯಾಂಕ್ ಬಂದಿರೋದಿಲ್ಲ. ಯಾಕೆ ಬಂದಿರೋದಿಲ್ಲ ಅಂತಂದರೆ, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ 3 ರೀಸನ್ಸಿಂದ KCET ರ್ಯಾಂಕು ಬರ್ದಿರದೇ ಹೋಗಿರಬಹುದು. ಮೊದಲನೇ ರೀಸನ್ ಏನಪ್ಪ ಅಂತಂದರೆ, ಕ್ವಾಲಿಫೈಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಆಫ್ ದಿ ಕ್ಯಾಂಡಿಡೇಟ್ ಮೈಟ್ ಬಿ ಮಿಸ್ಡ್ ಇನ್ ದ ರ್ಯಾಂಕ್. ಸೊ ನೀವು ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಏನಿರುತ್ತೆ, ಲೈಕ್ PUC ಮಾರ್ಕ್ಸ್, 12th ಮಾರ್ಕ್ಸು, ಹಾಗೆ ICSE CBSE ಮಾರ್ಕ್ಸ್ಗಳು ಏನಿರುತ್ತೆ ಅವುಗಳು ಡೇಟಾ ಏನಾಗಿರುತ್ತೆ ಫೆಚ್ ಆಗಿರೋದಿಲ್ಲ ಕೆಲವ್ರದ್ದೆಲ್ಲ. ಹಾಗಾಗಿರೋದ್ರಿಂದ ಏನಾಗಿರುತ್ತೆ, ಆ ಡೇಟಾ ಫೆಚ್ ಆಗದೇ ಇರೋ ಕಾರಣವಾಗಿ ಏನಾಗುತ್ತೆ ಅಂದರೆ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡಿರೋದಿಲ್ಲ. ಎರಡನೇದಾಗಿ ನೀವು ವರ್ಷನ್ ಕೋಡನ್ನು ರಾಂಗ್ ಮಾಡಿರ್ಬೋದು. ಈಗ OMR ಶೀಟಲ್ಲಿ ಏನಾಗಿರುತ್ತೆ, ಕೆಲವೊಂದು ಸರಿ ನೀವು ವರ್ಷನ್ ಕೋಡನ್ನು ರಾಂಗ್ ಮಾಡಿರ್ಬೋದು, ಅಥವಾ ಏನೋ ಸಮಥಿಂಗ್ ನಿಮ್ಮ ರಿಜಿಸ್ಟರ್ ನಂಬರ್ ರಾಂಗ್ ಮಾಡಿರ್ಬೋದು. ಸೊ ಸಮಥಿಂಗ್ ಏನೋ ಏನಾಗಿರುತ್ತೆ ನಿಮಗಲ್ಲಿ ವರ್ಷನ್ ಕೋಡ್ ಅಥವಾ ರಿಜಿಸ್ಟರ್ ನಂಬರ್ ರಾಂಗ್ ಆಗಿರುತ್ತೆ. ಮೂರನೇದಾಗಿ ಏನು ಅಂತಂದರೆ, ಕೆಲವರು ರಿವ್ಯಾಲ್ಯೂಯೇಷನ್, ಈಗ PUC ಸೆಕೆಂಡ್ ಎಕ್ಸಾಮ್ ಅಥವಾ ಮಾರ್ಕ್ಸ್ ಏನು ಬಂದಿರುತ್ತೆ 12th ಅದು ಎಕ್ಸಾಮ್ ಏನಾಗಿರುತ್ತೆ ನಮ್ಮದು ಕಡಿಮೆ ಬಂದಿದೆ ಅಂತ ರಿವ್ಯಾಲ್ಯೂಯೇಷನ್ಗೆ ಕೆಲವರು ಅಪ್ಲೈ ಮಾಡಿರ್ತೀರ. ಆ ರಿಸಲ್ಟ್ಸು ಸಹ ಬರ್ಬೋದು. ಆ ರಿಸಲ್ಟ್ಸು ಬರೋದ್ರಿಂದ ಏನಾಗುತ್ತೆ ಅಂದರೆ ಬಂದಿದ್ದು ಆದಮೇಲೆ ಏನಾಗುತ್ತೆ ಅಂತಂದರೆ ಆ ಮಾರ್ಕ್ಸು ಸ್ವಲ್ಪ ಆಡ್ ಆಗೋದ್ರಿಂದ ಅಲ್ಲೇನಾಗುತ್ತೆ ರ್ಯಾಂಕು ಚೇಂಜ್ ಆಗುತ್ತೆ. ಸೊ ಈ ಎಲ್ಲ ರೀಸನ್ಸಿಂದ ಏನಾಗಿರುತ್ತೆ, ಕೆಲವರಿಗೆ ರ್ಯಾಂಕ್ ಮಿಸ್ ಆಗಿರುತ್ತೆ. ಸೊ ಈ ರ್ಯಾಂಕ್ ಮಿಸ್ ಆಗಿರೋರಿಗೆ ಏನು ಮಾಡ್ತಾರೆ ಅಂತಂದರೆ ಹೊಸದಾಗಿ ರ್ಯಾಂಕನ್ನು ಕೊಡ್ತಾರೆ. ಹೊಸದಾಗಿ ರ್ಯಾಂಕ್ ಕೊಡೋದು ಅಂತಂದರೆ ಅವರೇ ಕೊಡೋದಿಲ್ಲ. ಈ ಎಲ್ಲ ಸ್ಟೂಡೆಂಟ್ಸು ಏನಾಗಿರ್ತಾರೆ ಅಂತಂದರೆ, ನೀವೇ ಹೋಗಿ ಸ್ವತಃ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ನೀವು ಹೋಗಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರನೇ ಈ ರ್ಯಾಂಕನ್ನು ಕೊಡ್ತಾರೆ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ರ್ಯಾಂಕು ಕೊಡ್ತಾರೆ ಅಂದರೆ ಖಂಡಿತವಾಗಿ ಇಲ್ಲ. ಯಾಕಂದರೆ ಇದು ಕೆಲವೊಂದು ನೀವು ಮಾಡಿರುವಂತಹ ಮಿಸ್ಟೇಕ್ಸ್. ಏನಂತಂದರೆ, ನೀವು ಮಾರ್ಕ್ಸನ್ನು ಫೆಚ್ ಮಾಡಬೇಕಾಗಿತ್ತು, ಸೆಕೆಂಡ್ PUC ಮಾರ್ಕ್ಸ್ ಫೆಚ್ ಆಗಿರೋದಿಲ್ಲ ಅಲ್ಲಿ. ಸೊ ಅದಕ್ಕೆ ನೀವು ಆ ಡೇಟಾನ ಕೊಡಬೇಕಾಗತ್ತೆ. ಹೋಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಆದಷ್ಟು ಬೇಗ ಹೋಗಿ ನೀವೇನು ಮಾಡಬೇಕಾಗತ್ತೆ, ಆ ನಿಮ್ಮ 12th ಮಾರ್ಕ್ಸನ್ನು ಡೇಟನ್ನು ಕೊಡಬೇಕಾಗತ್ತೆ. ಎರಡನೇದಾಗಿ ಏನಪ್ಪ ಅಂತಂದರೆ, ವರ್ಷನ್ ಕೋಡ್ ನೀವು OMR ಶೀಟಲ್ಲಿ ಏನೋ ರಾಂಗ್ ಮಾಡಿರ್ತೀರ. ಸೊ ಹಾಗಾಗಿರೋದ್ರಿಂದ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಆಫೀಸಿಗೆ ವಿಸಿಟ್ ಮಾಡಿ ನೀವು ಇದನ್ನು ಕ್ಲಾರಿಫಿಕೇಷನನ್ನು ತೊಗೋಬೇಕಾಗತ್ತೆ. ಸೊ ಈ ಕ್ಯಾಂಡಿಡೇಟ್ಸ್ಗಳಿಗೆ ಏನಾಗುತ್ತೆ, ಫಾರ್ ವಾಟ್ ಎವರ್ ದಿ ರೀಸನ್, ಈ 3 ರೀಸನ್ಸಿಂದ ಏನಾಗುತ್ತೆ ಅಂದರೆ ಅವರಿಗೆ ಕರೆಕ್ಷನ್ ಆದ ನಂತರ ಏನಾಗುತ್ತೆ ಹೊಸ ರ್ಯಾಂಕನ್ನು ಕೊಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ, ಅಥವಾ G55 ಅಂತ ಕರಿತೀವಿ. ಸ್ಪಾಟ್ ರ್ಯಾಂಕ್ ಆರ್ G55. ಏನಿದು ಸ್ಪಾಟ್ ರ್ಯಾಂಕ್ G55 ಯಾವ ರೀತಿಯಾಗಿ ಅಲಾಟ್ ಮಾಡ್ತಾರೆ? ಹಾಗಾದರೆ ಪ್ರೆಸೆಂಟ್ ರ್ಯಾಂಕ್ ಏನಾಗುತ್ತೆ, ಹಾಗಾದರೆ ಎಲ್ಲ ಚೇಂಜ್ ಆಗಿಬಿಡುತ್ತಾ ಪ್ರೆಸೆಂಟ್ ರ್ಯಾಂಕ್ ಅಂತಂದರೆ? ಈಗ ನೋಡ್ಬೋದು ಯಾವ ರೀತಿಯಾಗಿ ಅಲಾಟ್ ಮಾಡ್ತಾರೆ ಅಂತ ಒಂದು ಸ್ಕ್ರೀನ್ ಮೇಲೆ ಒಂದು ಪ್ರೆಸೆಂಟೇಷನ್ ಮುಖಾಂತರವಾಗಿ ನಾನು ನಿಮಗೆ ಹೇಳ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಬ್ಬ ರ್ಯಾಂಕ್ ಏನಾಗಿರುತ್ತೆ ಅಂದರೆ 1234 ರ್ಯಾಂಕ್ ಇರುತ್ತೆ. ಇನ್ನೊಬ್ರದ್ದು ರ್ಯಾಂಕು 1235 ರ್ಯಾಂಕ್ ಇರುತ್ತೆ. ಈಗ ಈಗೇನೋ ನಿಮ್ಮದು ಡೇಟಾ ಫೆಚ್ ಆಗಿರೋದಿಲ್ಲ, ಏನು ಮಾಡ್ತೀರಾ, ನೀವು ಹೋಗಿ ಡೀಟೇಲ್ಸನ್ನು ಕೊಡ್ತೀರಾ. ಸೊ ನಿಮ್ಮ ರ್ಯಾಂಕ್ ಎಲ್ಲಿ ಬರಬೇಕಾಗತ್ತೆ, 1234 ಮತ್ತು 1235 ಮಧ್ಯೆ ಬರಬೇಕು ನಿಮ್ಮದು ರ್ಯಾಂಕು. ಹಾಗಾದ್ರೆ ಏನು ರ್ಯಾಂಕ್ ಕೊಡ್ತಾರೆ ನಿಮಗೆ ಅಂತಂದರೆ 1234 G55 ಅಂತ ರ್ಯಾಂಕನ್ನು ಕೊಡ್ತಾರೆ. ನಿಮ್ಮ ರ್ಯಾಂಕು ಆ್ಯಸ್ ಪರ್ ದ ಡೀಟೇಲ್ಸ್ ಇವಾಗ ಮೊದಲು ಕೊಟ್ಟಿರೋದಿಲ್ಲ, ಯಾಕಂದರೆ ನಿಮ್ಮ ಡೇಟಾ ಫೆಚ್ ಆಗಿರಲ್ಲ ಅಥವಾ ಏನೋ ಸಮ್ ಟೆಕ್ನಿಕಲ್ ಇಶ್ಯೂ ಆಗಿ ನಿಮ್ಮದು ರ್ಯಾಂಕ್ ಕೊಟ್ಟಿರೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ನಿಮಗೆ ನಿಮ್ಮ ರ್ಯಾಂಕು ಆ್ಯಸ್ ಪರ್ ದ ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮದು 1234 1235 ಮಧ್ಯೆ ಬರಬೇಕಾಗಿರೋದ್ರಿಂದ ನಿಮಗೆ ಹೊಸದಾಗಿ ಏನು ರ್ಯಾಂಕ್ ಕೊಡ್ತಾರೆ ನಿಮಗೆ ಅಂದರೆ 1234 G55 ಅಂತ ಕೊಡ್ತಾರೆ. ಸಪೋಸ್ ಈಗ ಇಬ್ಬರು ಸ್ಟೂಡೆಂಟ್ಸ್ಗಳಿಗೆ ಅದೇ ಥರ ಆಗಿತ್ತು, ನಿಮ್ಮ ಇಬ್ಬರದು ಸ್ಟೂಡೆಂಟ್ಸ್ದು 1234 ಮತ್ತು 1235 ಮಧ್ಯೆ ಬರಬೇಕು. ಹಾಗೆ ಹೇಗೆ ಕೊಡ್ತಾರೆ ರ್ಯಾಂಕು? 2 ಸ್ಟೂಡೆಂಟ್ಸ್ ಅವೆರಡರ ಮಧ್ಯೆ ಬರಬೇಕಲ್ವಾ? ಹಾಗಾದ್ರೆ ಹೇಗೆ ಕೊಡ್ತಾರೆ ರ್ಯಾಂಕು ಅಂತಂದರೆ ಈ ರೀತಿಯಾಗಿ ಕೊಡ್ತಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 1234 G44 ಅಂತ ಒಬ್ಬರು ಕೊಡ್ತಾರೆ,
234 G55 ಅಂತ ಇನ್ನೊಂದು ಕ್ಯಾಂಡಿಡೇಟ್ ಕೊಡ್ತಾರೆ. ಅದೇ 3 ಸ್ಟೂಡೆಂಟ್ಸ್ಗಾದರೆ ಈಗ 3 ಸ್ಟೂಡೆಂಟ್ಸ್ ಆ ಥರ ಮಿಸ್ಟೇಕ್ ಆಗಿರುತ್ತೆ, ಆ ರ್ಯಾಂಕ್ಗಳು 1234 ಮತ್ತು 1235 ಮಧ್ಯೆ ಬರುತ್ತೆ. ಅವ್ರುಗಳಿಗೆ ಯಾವ ಥರ ಕೊಡ್ತಾರೆ ಅಂದರೆ ನೀವು ನೋಡ್ಬೋದು 1234 G44, 1234 G55, 1234 G66 ಅಂತ ರ್ಯಾಂಕನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಸ್ಪಾಟ್ ರ್ಯಾಂಕನ್ನು ಕೊಡ್ತಾರೆ. ಹಾಗಾದರೆ ಈ ಸ್ಪಾಟ್ ರ್ಯಾಂಕನ್ನು ಕೊಡೋದ್ರಿಂದ ನೀವು ಪ್ರೆಸೆಂಟ್ ರ್ಯಾಂಕ್ ಏನಾದರೂ ಚೇಂಜಸ್ ಆಗುತ್ತಾ ಅಂತಂತ ನೀವು ಕ್ವಶನ್ ಮಾಡಿದ್ರೆ ನೀವು ನೋಡ್ಬೋದು, ನೀವು ಥಿಯರಿಟಿಕಲಿ ಹೇಳಬೇಕು ಅಂತಂದರೆ ನೋ. ಅಂದರೆ ನಿಮ್ಮ ರ್ಯಾಂಕ್ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದು 1235 ರ್ಯಾಂಕ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಯಾವಾಗ ಸಿ ಇ ಟಿನಲ್ಲಿ ರಿಸಲ್ಟ್ಸ್ ಬಂದಾಗ 1235 ಬಂದಿರುತ್ತೆ. ಬಟ್ ನಿಮ್ಮ ರಿಸಲ್ಟ್ ಶೀಟಲ್ಲಿ ಏನಾದರೂ ಚೇಂಜ್ ಆಗುತ್ತಾ? ಮಾರ್ಕ್ ಶೀಟಲ್ಲಿ ಖಂಡಿತವಾಗಿ ಚೇಂಜ್ ಆಗೋದಿಲ್ಲ. ಬಟ್ ಪ್ರಾಕ್ಟಿಕಲಿ ಚೇಂಜ್ ಆಗುತ್ತೆ. ಏನಿದು ಥಿಯರಿಟಿಕಲಿ ಚೇಂಜ್ ಆಗಲ್ಲ, ಪ್ರಾಕ್ಟಿಕಲಿ ಚೇಂಜ್ ಆಗುತ್ತೆ ಅಂತಂದರೆ ಈಗ ನಿಮ್ಮ ರ್ಯಾಂಕು 1235 ಅಂತ ಏನು ರಿಸಲ್ಟ್ ಶೀಟಲ್ಲಿ ಬಂದಿರುತ್ತೆ ಅದೇ ನಿಮಗೆ ರಿಸಲ್ಟ್ ಶೀಟಲ್ಲಿ ಮತ್ತೆ ಅದೇ ಇರುತ್ತೆ. ಬಟ್ ಆದರೆ ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದರೆ ನಿಮ್ಮದು 1235 ರ್ಯಾಂಕ್ ಇರೋದಿಲ್ಲ ಪ್ರಾಕ್ಟಿಕಲಿ. ಥಿಯರಿಟಿಕಲಿ ಏನು ಚೇಂಜಸ್ ಆಗಲ್ಲ, ಶೀಟಲ್ಲಿ ನಿಮಗೆ 1235 ಅಂತಲೇ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಮಾತಾಡೋದಾದರೆ ನಿಮ್ಮ ರ್ಯಾಂಕು ಚೇಂಜ್ ಆಗುತ್ತೆ, ಚೇಂಜ್ ಆಗಿರುತ್ತೆ, ಆಗೋದಿಲ್ಲ, ಆಗಿರುತ್ತೆ. ಯಾವ ರೀತಿಯಾಗಿ ಆಗಿರುತ್ತೆ ಅಂತಂದರೆ ನೀವು ನೋಡ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಕೊಟ್ಟಿದ್ದೀನಿ ನಂಬರು. ಪ್ರೀವಿಯಸ್ ಏನಾಗಿತ್ತು ನಿಮ್ಮದು ಅಂತಂದರೆ ಒಂದು ಕ್ಯಾಂಡಿಡೇಟ್ದು 1234 ಇತ್ತು, ಅದರಲ್ಲಿ 3 ಸ್ಟೂಡೆಂಟ್ಸು 1234 ಮತ್ತು 1235 ಮಧ್ಯೆ 3 ಸ್ಟೂಡೆಂಟ್ಸ್ ಬಂದಿರುತ್ತಾರೆ. ಏನು ಮಾರ್ಕ್ಸ್ ಚೇಂಜಸ್ ಆಗಿ ಅವ್ರದ್ದು ಈ ಮಾರ್ಕ್ಸ್ ಇವೆರಡರ ಮಧ್ಯೆ ಬರೋದ್ರಿಂದ ಸೊ ನಿಮಗೆ ರ್ಯಾಂಕ್ ಏನಂತ ಕೊಟ್ಟಿರ್ತಾರೆ, 1234 G44 ಇರುತ್ತೆ, 1234 G55 ಇರುತ್ತೆ, 1234 G66 ಅಂತ ಕೊಟ್ಟಿರ್ತಾರೆ. ಬಟ್ ನೀವು ಆ್ಯಸ್ ಪರ್ ದ ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದರೆ ನಿಮ್ಮದು 1235 ಬಂದಿರುವಂಥದ್ದು ಪ್ರಾಕ್ಟಿಕಲಿ ನೀವು ಯೋಚನೆ ಮಾಡಿ ನೀವು ಎಷ್ಟನೇ ಮೆಂಬರಲ್ಲಿ ಅಂತಂದರೆ 1234 G44 ಏನಿರ್ತಾರೆ ಅವ್ರಿಗೆ 1235 ಇರುತ್ತೆ ಪ್ರಾಕ್ಟಿಕಲಿ. ಯಾಕೆಂದರೆ ಕೌನ್ಸಿಲಿಂಗಲ್ಲೂ ನೀವು ಬರಬೇಕಾದ್ರೆ ನೀವು ಈ 3 ಸ್ಟೂಡೆಂಟ್ಸ್ ಈಗ ಸೆಂಟ್ರಲ್ ಏನಿದ್ದಾರೆ ಆ ಎಲ್ಲ ಸ್ಟೂಡೆಂಟ್ಸ್ ಕ್ರಾಸ್ ಆದಮೇಲೆ ನಿಮಗೂ ಸಹ ಪ್ರಿಯಾರಿಟಿ ಬರೋದು. ಈಗ ಪ್ರಿಯಾರಿಟಿ ವೈಸ್ ಚೆಕ್ ಮಾಡಿಕೊಂಡ್ರೆ ನಿಮಗೆ 1234 ಆಗಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ 1335 ಬರಲ್ಲ ಇಮಿಡಿಯೇಟಾಗಿ ಪ್ರಿಯಾರಿಟಿ ಯಾರಿಗೆ? 1234 ಆದಮೇಲೆ ಈ G44 ಏನು ಕೊಟ್ಟಿರ್ತಾರೆ ಅವ್ರಿಗೆ ಪ್ರಿಯಾರಿಟಿ ಇರುತ್ತೆ, ಆಮೇಲೆ G55, ಆಮೇಲೆ G66, ಅದಾದಮೇಲೆಯೇ ನಿಮಗೆ ಪ್ರಿಯಾರಿಟಿ ಸಿಗುವಂಥದ್ದು. ಸೊ ಪ್ರಾಕ್ಟಿಕಲಿ ನೀವು ಯೋಚನೆ ಮಾಡೋದಾದರೆ ನೀವು ಎಷ್ಟನೇ ಮೆಂಬರ್ ನೀವು ಅಲ್ಲಿ ಅಂತಂದರೆ ನೀವು 1235 ಮೆಂಬರ್ ಅಲ್ಲ, ನೀವು 1238ನೇ ಮೆಂಬರ್. ನೀವು ಹೆಂಗೆ ಬರುತ್ತೆ? 34 ಏನಾಗಿರ್ತಾರೆ ಅವರು ನೆಕ್ಸ್ಟ್ ಮೆಂಬರ್ ಬಂದು 1235 ಮೆಂಬರ್ ಇರುತ್ತೆ. ಬಟ್ ಅಲ್ಲಿ ನಿಮಗೆ ನಂಬರ್ ಯಾವುದು ಚೇಂಜ್ ಆಗಲ್ಲ, ಶೀಟಲ್ಲಿ ಯಾವುದೇ ನಂಬರ್ ಚೇಂಜ್ ಆಗಲ್ಲ. ಬಟ್ ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದರೆ ಈ ರೀತಿಯಾಗಿ ಚೇಂಜ್ ಆಗಿರುತ್ತೆ ನಿಮ್ಮ ರ್ಯಾಂಕು. ಪ್ರಾಕ್ಟಿಕಲಿ ನಿಮ್ಗೆ ಅದು ಚೇಂಜ್ ಆಗಿರಬಹುದು, ಬಟ್ ನಿಮಗೆ ಥಿಯರಿಟಿಕಲಿ ನಂಬರ್ ಶೀಟಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರೋದಿಲ್ಲ. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಸ್ಪಾಟ್ ರ್ಯಾಂಕನ್ನು ಅಲ್ಲಿ ಸಿಗ್ನಿಫಿಕೆಂಟಾಗಿ ಚೇಂಜ್ ಆಗುತ್ತೆ. ಈಗ ನಿಮ್ಮ ಮಾರ್ಕ್ ಶೀಟಿನಲ್ಲೂ ಸಹ ನೀವು ನೋಡಬಹುದು, ಮಾರ್ಕ್ ಶೀಟಿನಲ್ಲಿ ಏನಾಗಿರುತ್ತೆ ಅಂತಂದರೆ ಈ ರೀತಿಯಾಗಿ ರ್ಯಾಂಕನ್ನು ಅನೌನ್ಸ್ ಮಾಡಿರ್ತಾರೆ. ಈಗ ಒಂದು ಎಕ್ಸಾಂಪಲ್ಗೆ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಈಗ ಇಂಜಿನಿಯರಿಂಗ್ ರ್ಯಾಂಕು 3650 ಇರುತ್ತೆ, 0.0000 ಅಂತ ಮೆನ್ಷನ್ ಮಾಡಿರ್ತಾರೆ. ಅದು ಯಾಕೆ ಮೆನ್ಷನ್ ಮಾಡ್ತಾರೆ ಅಂತಂದರೆ ಈ ಥರ ಸ್ಪಾಟ್ ರ್ಯಾಂಕಿಂಗಲ್ಲಿ ಏನು ರ್ಯಾಂಕಿಂಗ್ ಕೊಡ್ತಾರೆ ಅವರುಗಳಿಗೆ ಕೊಡೋದಕ್ಕೆ ರೈಟ್ ಸೈಡ್ ಡೆಸಿಮಲ್ ಪ್ಲೇಸಸ್ ಏನಿರುತ್ತೆ ಅವರುಗಳಿಗೆ ನಂಬರನ್ನು ಕೊಡೋದು. ಯಾವ ರೀತಿಯಾಗಿ ಕೊಡ್ತಾರೆ? 1650.1234 ಆ ಥರ ಎಕ್ಸ್ಟ್ರಾ ಏನು ಸ್ಪಾಟ್ ರ್ಯಾಂಕಿಂಗಿಗೆ ಆ್ಯಡ್ ಆಗ್ತಾರೆ ಅವ್ರುಗಳಿಗೆ ಬರ್ತಾರೆ. ಸೊ ಈಗ ನಿಮ್ಮ ರ್ಯಾಂಕ್ ಏನಿರುತ್ತೆ ನೆಕ್ಸ್ಟ್ 1651 ರ್ಯಾಂಕ್ ಬಂದಿರೋದು ಏನಿರುತ್ತೆ 1651 ಅಂತಲೇ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಯೋಚನೆ ಮಾಡಿರೋದಾದರೆ ನಿಮಗೆ 1650 ಆದಮೇಲೆ ಡೆಸಿಮಲ್ ಪ್ಲೇಸಸ್ ಏನಿರುತ್ತೆ ಅಲ್ಲಿ ಜಸ್ಟ್ ಲೈಕ್ ನೀವು ಆ್ಯಡ್ ಆದಾಗೆ ಪ್ರಾಕ್ಟಿಕಲಿ ನಿಮಗೆ ಚೇಂಜ್ ಆಗಿರುತ್ತೆ. ಬಟ್ ಥಿಯರಿಟಿಕಲಿ ನಿಮಗೇನು ಕಾಣಿಸಲ್ಲ ಸ್ಕ್ರೀನ್ ಮೇಲೆ ನಿಮಗೆ ನಿಮ್ಮ ರ್ಯಾಂಕಿಂಗ್ ಏನಿರುತ್ತೆ 1651 ಏನಿರುತ್ತೆ ಅಷ್ಟೇ ಕಾಣಿಸ್ತಿರುತ್ತೆ. ಬಟ್ ಅಲ್ಲಿ ಪ್ರಾಕ್ಟಿಕಲಿ ಚೇಂಜ್ ಆಗಿರುತ್ತೆ ಬಿಕಾಸ್ ಆಫ್ ಸ್ಪಾಟ್ ರ್ಯಾಂಕಿಂಗ್. ಯಾರ್ದು ಅಲಾಟ್ ಆಗಿರಲ್ವೋ ಅವರನ್ನು ನಂಬರ್ ಕೊಟ್ಟರೆ ಏನಾಗುತ್ತೆ ಫುಲ್ ಎಂಟೈರ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನುವಂಥ ರ್ಯಾಂಕಿಗೆ ಅಂದ್ಬಿಟ್ಟು ಡಿಸ್ಟರ್ಬೆನ್ಸ್ ಮಾಡದೆ ಈ ರೀತಿಯಾಗಿ ಸ್ಪಾಟ್ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ, ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.